ನೋಡಿ, ರಾಜ್ಯ ರಾಜಕಾರಣದಲ್ಲಿ ಉಪಚುನಾವಣೆ ಕಾವು ಒಂದೆಡೆ ಆದ್ರೆ ಇನ್ನೊಂದೆಡೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ನೇತೃತ್ವದ ಶಾಸಕರ ನಿಯೋಗ ಮಂತ್ರಿ ಸ್ಥಾನಕ್ಕಾಗಿ ಪಟ್ಟು ಹಿಡಿದು ನಿಂತಿದೆ. ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿಯಾಗಲು ಇಂದು ಸಂಜೆ 25 ಜನ ಶಾಸಕರು ದೆಹಲಿಗೆ ತೆರಳುವುದಾಗಿ ಶಾಸಕ ಬೇಳೂರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ನಾನು 3 ಬಾರಿ ಶಾಸಕನಾಗಿದ್ದೇನೆ. ಮಂತ್ರಿ ಸ್ಥಾನ ಕೇಳುವ ಹಕ್ಕು ನನಗಿದೆ. ಇದೇ ಕಾರಣಕ್ಕೆ ಹೊಸ ಶಾಸಕರು ಸಹ ಅನುಭವಿ ಶಾಸಕರಿಗೆ ಬೆಂಬಲ ನೀಡಲು ಅವರು ಕೂಡ ದೆಹಲಿ ಪ್ರಯಾಣ ಬೆಳೆಸಲಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದರು. ಹಿಂದೆ ನಾವೆಲ್ಲ ಸೇರಿ ಸಮಾನ ಮನಸ್ಕರರು ಮತ್ತು 3 ಬಾರಿ ಶಾಸಕರು, 2 ಬಾರಿ ಶಾಸಕರಾದಂಥವರು, 4-5 ಬಾರಿ ಶಾಸಕರಾದವರು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಒಂದು ಕ್ಲಬ್ಬಲ್ಲಿ ಮೀಟಿಂಗ್ ಮಾಡಿ ನಮ್ಮ ರಾಜ್ಯದ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ನಾವೊಂದು ಸಂದೇಶ ಕಳಿಸಿದ್ದೀವಿ. ಅದೇ ಪ್ರಕಾರವಾಗಿ ನಾವು 11ನೇ ತಾರೀಕು ಡೆಲ್ಲಿಗೆ ಹೋಗ್ತೀವಿ ಅಂತ ಹಿಂದೆ ಹೇಳಿದ್ದೀವಿ. ಚುನಾವಣೆ ಬಂತು. ಚುನಾವಣೆ ನಂತರ ಎಲ್ಲರೂ ಸಕ್ರಿಯವಾಗಿ ಚುನಾವಣೆ ಭಾಗವಹಿಸಿದ್ವಿ. ಆನಂತರ ಇವತ್ತು 11ನೇ ತಾರೀಕಾಗಿದ್ದರಿಂದ ಒಂದಿಷ್ಟು ಜನ ಹೋಗೋದೋ ಬೇಡ ಅಂತ ಯೋಚನೆ ಮಾಡೋ ಹೊತ್ತಿಗೆ ಎಲ್ಲರೂ ಹೊಡಬೇಕನ್ನೋ ತೀರ್ಮಾನದಲ್ಲಿ ಹೊರಟಿದ್ದಾರೆ. ನಮ್ಮ ಉದ್ದೇಶ ಏನಿಲ್ಲ. ನಾವೇನು ಇವತ್ತು 3 ವರ್ಷಗಳ ಕಾಲ ಇವತ್ತು ಮಂತ್ರಿಗಳಾಗಿ ಕೆಲವರು ಈಗ ಮಾಡಿದ್ದಾರೆ. ಇರುವಂಥ ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ. ಒಂದು 6 ತಿಂಗಳು ಎಷ್ಟನ್ನೇ ತೊಗೊಂಡಿದ್ದಾರೆ. ಇರುವಂಥರಿಗೆ ಒಂದಿಷ್ಟು ಜನ ಅವಕಾಶ ಕೊಡಬೇಕು ಅನ್ನೋದು ನಮ್ಮೆಲ್ಲರದ್ದು ಹಕ್ಕನ್ನು ಕೇಳಿದ್ದೀವಿ. ನಾವು 30 ಜನ ಹೋದರೆ 30 ಜನನೂ ಸಹ ನಾವು ಮಂತ್ರಿಗಳದಲ್ಲ, ಅದರಲ್ಲೇ ಆಯ್ಕೆ ಮಾಡಿ ನಿಮಗೆ ಒಂದಿಷ್ಟು ಜನರಿಗೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ನಾವು ಹೊರಟಿದ್ದೀವಿ. ಅದರಿಂದ ಇದು ರಾಷ್ಟ್ರೀಯ ನಾಯಕರಿಗೂ ಗೊತ್ತಾಗಿದೆ. ನಾವು ಹೇಳಿದ್ದೀವಿ, ಬರ್ತೀವಿ ಅಂತಲೂ ಸಹ ತಿಳಿಸಿದ್ದೀವಿ. ಇವತ್ತು ಅದಲ್ಲ ಇಲ್ಲ, ನಾವು ಸನ್ಯಾಸಿ ಅಂತ ಅಲ್ಲಲ್ಲ, ನಮಗೂ ಹಕ್ಕು ಕೇಳ್ತಾ ಇದ್ದೀವಿ. ನಾವು 3 ಬಾರಿ ಶಾಸಕನಾಗಿದ್ದೀನಿ, ಹಿರಿಯ ಶಾಸಕರಿದ್ದೀವಿ. ನಮಗೊಂದು ಅವಕಾಶ ಕೊಡಿ, ಈ ಜಿಲ್ಲೆಯಲ್ಲಿ ಬೇಕು ಅಂತ ಕೇಳಿದ್ದೀವಿ. ಅದು ವರಿಷ್ಠರು ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಿಗದಿ ಆಗಿದೆ ಸರ್, ಹೈಕಮಾಂಡ್ ಟೈಮ್ ಕೊಟ್ಟಿದೆ ಸರ್. ಹೈಕಮಾಂಡಿಗೆ ಹೇಳಿದ್ದೀವಿ, ನಾವು ಬರ್ತೀವಿ ಅಂತ ಹೇಳಿದ್ದೀವಿ. 11ನೇ ತಾರೀಕಂದು ಹಿಂದೆನೂ ಹೇಳಿದ್ದೀವಿ, ಈಗ ನಿನ್ನೇನೂ ಸೂಚನೆ ಕೊಟ್ಟಿದ್ದೀವಿ. ಅವ್ರು ಕೆಲವರು ಇರ್ತೀರಿ ಅಂತ ಹೇಳಿದ್ದಾರೆ. ಹೋಗಿ ಭೇಟಿ ಮಾಡಿ ನಮ್ಮ ಹಿರಿಯರಾದಂಥ ರಾಷ್ಟ್ರೀಯ ನಾಯಕರಾದಂಥ ಖರ್ಗೆ ಸಾಹೇಬರು ಭೇಟಿ ಮಾಡಿ. ಇಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರಿಗೂ ನಾವು ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ. ಇಲ್ಲ, ನಾವೊಂದಿಷ್ಟು ಜನ ಮಾಡಿಕೊಡ್ಬೇಕಾಗಿದೆ, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ನಾವು ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಉಪಮುಖ್ಯಮಂತ್ರಿಗಳಿಗೂ ನಾವು ಕೇಳಿದ್ದೀವಿ, ಆದ್ಯತೆ ಮೇಲೆ ಕೊಡ್ತೀವಪ್ಪ ಅಂತ ಹೇಳಿದ್ದಾರೆ. ಹಾಗಾಗಿ ಕೊಡಬೇಕು. ಯಾಕಂದರೆ ಇಷ್ಟು ವರ್ಷ ಇದ್ದಾರೆ, ಇದು ಮಾಡಿದ್ದಾರೆ, ಅವರಿಗೂ ಅವಕಾಶ ಕೊಟ್ಟಿದ್ದೀರಿ. ನನ್ನ ಹೊಸ ಮುಖಗಳಿಗೆ ಒಂದು ಅವಕಾಶ ಕೊಡಿ, ಮುಂದಿನ ಚುನಾವಣೆ ನಿರ್ಧಾರ ಆಗುವಂಥದ್ದು. ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ. ಇಲ್ಲ, ಆ ಥರ ಏನೂ ಇಲ್ಲ, ನಮಗೇನಿಲ್ಲ. ನಾವು ಯಾವುದೇ ಭಿನ್ನಮತ ಚಟುವಟಿಕೆಯನ್ನು ನಾವು ಇಲ್ಲಿವರೆಗೂ ಏನೂ ಮಾಡಿಲ್ಲ. ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೀವಿ. ನಾವೊಂದು ಅವಕಾಶಗಳನ್ನು ಕೇಳೋಕ್ಕೆ ನಮಗೇನು ಹಕ್ಕಿಲ್ವಾ? ಹಕ್ಕಿದೆ, ನಮಗೆ ಕೊಡಿ ಅನ್ನೋ ಕೇಳೋಕ್ಕೆ ಹಕ್ಕಿದೆ. ಅದರಿಂದ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಮ್ಗೆ ಕೊಡಿ ಅಂತ ಕೇಳೋಕ್ಕೆ ನಮ್ಗೆ ಹಕ್ಕಿದೆ, ನಮ್ಮ ನಿರೀಕ್ಷೆ ಇದೆ, ಕೊಡಬೇಕು ಅಂತ ಕೇಳ್ತೀವಿ. ಇಲ್ಲ, CM ಅವರು ಹೇಳಿದ್ದಾರೆ, ನಾವು ಮನೆಗೆ ಕೊಟ್ಟಿದ್ದೀವಿ. ಇಲ್ಲ, ನಾನು ಹೈಕಮಾಂಡಿಗೆ ಮಾತಾಡ್ತೀನಿ ಅಂತಲ್ಲಿ ಹೇಳಿದ್ದಾರೆ. ನಾವು ಎಲ್ರಿಗೂ ಹೇಳೇ ಹೋಗ್ತೇವೆ. ನಾವೇನು ಕದ್ದು ಮುಚ್ಚಿ ಹೋಗೋಂಥದ್ದು ಏನೂ ಇಲ್ಲ. ಎಲ್ರಿಗೂ ಹೇಳಿ ಈ ರಾಜ್ಯದಲ್ಲಿ ಹೊಸ ಬದಲಾವಣೆ ಕೊಡಿ, ಒಂದಿಷ್ಟು ಜನರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಸುಮಾರು 20-26 ಜನ ಆಗ್ಬೋದು ಇವತ್ತು ಹೋಗ್ತಾ ಇದ್ದೀವಿ ಅಂತ ಆಗಿದೆ. ಇನ್ನು ಎಷ್ಟು ಜನ ಬರ್ತಾರೆ ನೋಡೋಣ.